ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರೂ ಕೂಡ ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ ನಾನು ನಿಮ್ಮ ಪ್ರೀತಿಯ ಅಶೋಕ್ ಕುಮಾರ್. ಇವತ್ತಿನ ಒಂದು ಸೆಷನ್ನಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆರ್ಗನೈಜೇಷನ್ಸ್ ಬಗ್ಗೆ ನಾವು ಮಾತಾಡ್ತಾ ಬಂದಿದ್ವಿ. ಸರ, ಕೊನೆಯ ತರಗತಿಯಲ್ಲಿ ಏನಂತ ಬಂದಾಗ ವಿಶ್ವಸಂಸ್ಥೆಗೆ ಸಂಬಂಧಿಸಿದ ವಿಚಾರಗಳನ್ನು ಕೂಡ ಸುದೀರ್ಘವಾಗಿ ಚರ್ಚೆ ಮಾಡ್ತಕ್ಕಂಥ ಪ್ರಯತ್ನ ಮಾಡೀವಿ. ಹೌದಾ? ಸುದೀರ್ಘವಾಗಿರ್ತಕ್ಕಂಥ ವಿಶ್ವಸಂಸ್ಥೆಗೆ ಸಂಬಂಧಿಸಿದ ವಿಷಯಾಂಶಗಳನ್ನು ನಾವು ಚರ್ಚೆ ಮಾಡಿಕೊಡ್ತಕ್ಕಂಥ ಪ್ರಯತ್ನ ಮಾಡಿದ್ದೀನಿ. ಸರ್, ಇನ್ನೊಂದಿಷ್ಟು ಏನಂತ ಬಂದಾಗ ವಿಚಾರಗಳನ್ನು ನೋಡ್ತಾ ಬರೋಣ. ಸಾರ್ಕ್ ಅಂತೇಳಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಸಾರ್ಕ್ ಅಂತೇಳಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ನೋಡೋಣ ಇದ್ರ ಬಗ್ಗೆ ಏನೇನು ಇಂಪಾರ್ಟೆಂಟ್ ಆಗ್ತಾವ ಅನ್ನುವಂಥ ವಿಚಾರ. ಹೌದಾ? ಸಾರ್ಕ್ ಅಂತೇಳಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಸರ್, ನಾವು ಇದನ್ನು ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಅಂತ ಕರೀಬೋದು. ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಅನ್ನುವಂಥ ಸಂಸ್ಥೆ. ಹಾಗಾದರೆ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಅನ್ನುವಂಥ ಸಂಸ್ಥೆ ಹಂಗಂದ್ರೇನು ಸರ ತಿಳಿಲಿಲ್ಲ. ಹಂಗಂದ್ರೇನು ಸರ ಅಂತ ಬಂದಾಗ ದಕ್ಷಿಣ ಏಷ್ಯಾ ರಾಷ್ಟ್ರಗಳ ನೋಡಿ ದಕ್ಷಿಣ ಏಷ್ಯಾ ರಾಷ್ಟ್ರಗಳ ಪ್ರಾದೇಶಿಕ ಸಹಕಾರ ಅಂತ ಕರಿತೀವಿ ಸ್ನೇಹಿತರೆ. ಯಾವ ಸಹಕಾರ ಅಂತ ಬಂದಾಗ ಪ್ರಾದೇಶಿಕ ಸಹಕಾರ. ದಕ್ಷಿಣ ಏಷ್ಯಾ ರಾಷ್ಟ್ರಗಳ ಪ್ರಾದೇಶಿಕ ಸಹಕಾರ ಅಂತ ಕರಿಬೇಕು. ಹಾಗಾದರೆ ದಕ್ಷಿಣ ಏಷ್ಯಾ ರಾಷ್ಟ್ರಗಳ ಪ್ರಾದೇಶಿಕ ಸಹಕಾರ ಅಂತೇಳಿ ಬಂದಾಗ ಈ ಪದ ನೀಡಿದವರು ಯಾರು ಅಂತ ಕೇಳಿದಾಗ ಮೊದಲನೇದಾಗಿ ಜಿಯಾ ಉರ್ ರೆಹಮಾನ್ ಅವರು ಬಾಂಗ್ಲಾದೇಶಕ್ಕೆ ಸಂಬಂಧಿಸಿದವರು. ಹಾಗಾದ್ರೆ ಇದನ್ನು ಯಾವಾಗ ಸ್ಥಾಪನೆ ಮಾಡಲಾಗಿದೆ ಅಂತ ಕೇಳ್ತಾನೆ ಸ್ನೇಹಿತರೆ, 1985 ಡಿಸೆಂಬರ್ 8ನೇ ತಾರೀಕು. ಹಾಗಾದ್ರೆ ಇದು ಸ್ಥಾಪನೆಗೆ ಕಾರಣವಾದ ದೇಶ ಯಾವುದು ಅಂತ ಕೇಳ್ತಾನ. ಯಾವ ದೇಶ ಸರ್ ಅಂತ ಕೇಳಿದಾಗ ಬಾಂಗ್ಲಾದೇಶ. ಇದರ ಹೆಡ್ ಕ್ವಾರ್ಟರ್ ಕಂಡು ಬರುವುದು ನೇಪಾಳದ ರಾಜಧಾನಿ ಕಠ್ಮಂಡು ಅನ್ನುವಂಥ ಸಿಟಿ. ನೋಡಿ, ಇದರ ಹೆಡ್ ಕ್ವಾರ್ಟರ್ ಎಲ್ಲಿ ಸರ್ ಅಂತ ಬಂದಾಗ ನೇಪಾಳದ ರಾಜಧಾನಿಯಾದ ಕಠ್ಮಂಡು ನಗರ ಇದರ ಪ್ರಮುಖವಾಗಿರ್ತಕ್ಕಂಥ ಕೇಂದ್ರ ಕಚೇರಿ ಸ್ನೇಹಿತರೆ. ಹೌದಾ? ಹಾಗಾದ್ರೆ ಇನ್ನೊಂದೇನು ಸರ ಇಂಪಾರ್ಟೆಂಟ್ ಅಂತ ಬಂದಾಗ ನಮ್ಮಗಳಿಗೆ ಬಾಂಗ್ಲಾದೇಶ ಇದರ ಸ್ಥಾಪನೆಗೆ ಕಾರಣವಾಗಿರ್ತಕ್ಕಂಥ ದೇಶ ಅಂತ ಗೊತ್ತಾಯಿತು. ಕೇಂದ್ರ ಕಚೇರಿ ನೇಪಾಳದ ಕಠ್ಮಂಡು ಅಂತ ಗೊತ್ತಾಯಿತು. ಹಾಗಾದ್ರೆ ಇದರಲ್ಲಿ ಮೂಲತಃ ದೇಶಗಳು ಸಂಸ್ಥಾಪಕ ದೇಶಗಳು ಅಂತ ಕರೆಯಂಬ್ರಿ. ಸಂಸ್ಥಾಪಕ ದೇಶಗಳು ಅಂತೇಳಿ ಬಂದಾಗ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ತಕ್ಕಂಥ ಪ್ರಯತ್ನ ಆಗಲಿ. ಸಂಸ್ಥಾಪಕ ದೇಶಗಳು ಅಂತೇಳಿ ಬಂದಾಗ ಸ್ನೇಹಿತರೆ 7 ದೇಶಗಳು. ಹಾಗಾದರೆ ಪ್ರಸ್ತುತ ಇರತಕ್ಕಂಥ ದೇಶಗಳು 8 ಅದಾವ. 8ನೇ ದೇಶ ಯಾವುದು ಅಂತ ಕೇಳ್ತಾನೆ. ಯಾಕಂದ್ರೆ ಕೊನೆಯ ದೇಶ ಭಾಳ ಸರ ಕೇಳಿಬಿಡ್ತಾನ. ನಮಗಳಿಗೆ ಗೊತ್ತಿರಬೇಕಾಗಿರ್ತಕ್ಕಂಥ ವಿಚಾರ 8ನೇ ದೇಶ ಅಫ್ಘಾನಿಸ್ತಾನ ಈಸ್ ರೈಟ್ ಆನ್ಸರ್. ನೋಡಿ, 8ನೇ ದೇಶ ಯಾವುದು ಸರ್ ಅಂತ ಕೇಳಿದಾಗ ಅಫ್ಘಾನಿಸ್ತಾನ್ ಅನ್ನುವಂಥ ದೇಶ ಸ್ನೇಹಿತರೆ 8ನೇ ದೇಶವಾಗಿದೆ. ಸಾರ್ಕ್ ಒಳಗ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ 8ನೇ ದೇಶ ಅಫ್ಘಾನಿಸ್ತಾನ್ 2007ರಲ್ಲಿ ಜಾಯಿನ್ ಆಗ್ಯದ. 2007ರಲ್ಲಿ ಸೇರ್ಪಡೆ ಆಗಿರ್ತಕ್ಕಂಥ ದೇಶ. ಹಾಗಾದ್ರೆ ಭಾರತ ಈ ಒಕ್ಕೂಟದಲ್ಲಿ ಒಂದು ಸಂಸ್ಥಾಪಕ ದೇಶ ಅಂತ ಕೂಡ ಗೊತ್ತಿರಲ್ಲ ಮಗಳಿಗೆ. ಫೌಂಡರ್ ನೇಷನ್. ಭಾರತ ಒಂದು ಸಂಸ್ಥಾಪಕವಾಗಿರ್ತಕ್ಕಂಥ ದೇಶಗಳಲ್ಲಿ ಒಂದು. ಫೌಂಡರ್ ನೇಷನ್ ಅಬೌಟ್ ಸಾರ್ಕ್ ಆರ್ಗನೈಜೇಷನ್. ಹಾಗಾದ್ರೆ ಇದಕ್ಕೆ ಸಂಬಂಧಿಸಿದಂತೆ ನಾವು ಎನ್ಯುವಲ್ ಸಮಿಟ್ಸ್ ಅಂತ ಓದಬೇಕು ಸ್ನೇಹಿತರೆ. ಅಂದ್ರೆ ವಾರ್ಷಿಕ ಸಭೆಗಳು ಅಂತ ಕರಿತೀವಿ. ಎನ್ಯುವಲ್ ಸಮಿಟ್ಸ್ಗಳ ಮೇಲೆ ಸಾಕಷ್ಟು ಬಾರಿ ಕ್ವಶನ್ಸ್ ಆಗ್ತಾವೆ. ಎನ್ಯುವಲ್ ಸಮಿಟ್ಸ್ಗಳ ಮೇಲೆ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ಗಳು ನಡೀತಾವ. ಸಾರ್ಕ್ ಒಕ್ಕೂಟಕ್ಕೆ ಸಂಬಂಧಿಸಿದಂತೆ ವಾರ್ಷಿಕ ಸಭೆಗಳಲ್ಲಿ ನಾವು ನೋಡಿರ್ತಕ್ಕಂಥ ಸಂದರ್ಭದೊಳಗೆ
ಮೊದಲ ಸಭೆ ಯಾವಾಗ ಅಂತ ಕೇಳ್ತಾನೆ. 1985ರಲ್ಲಿ ಬಾಂಗ್ಲಾದ ರಾಜಧಾನಿ ಢಾಕಾ ನಗರದಲ್ಲಿ ಮೊದಲ ಸಭೆ. ಬಾಂಗ್ಲಾದ ರಾಜಧಾನಿ ಢಾಕಾ ನಗರದಲ್ಲಿ ಮೊದಲ ಸಭೆ ಆಗಿರ್ತಕ್ಕಂಥದ್ದು ಸ್ನೇಹಿತರೆ. ಎಸ್, ಹಾಗಾದರೆ ಭಾರತ ದೇಶದ ಅಧ್ಯಕ್ಷತೆಯಲ್ಲಿ ಎಷ್ಟು ಸಭೆಗಳು ನಡೆದವು ಸರ ಅಂತ ಕೇಳ್ತಾನೆ ನಮಗೆ. ಮಂದಿ ಮನೆಗೆ ಎಷ್ಟಾದ್ರೂ ಸಭೆಗಳಾಗಲಿ, ಆದರೆ ನಮ್ಮ ಮನೆಯಲ್ಲಿ ಅಂದ್ರೆ ಭಾರತದ ಅಧ್ಯಕ್ಷತೆಯಲ್ಲಿ, ಭಾರತದ ಮುಖ್ಯಸ್ಥರುಗಳ ಅಧ್ಯಕ್ಷತೆಯಲ್ಲಿ ನಡೆದಿರ್ತಕ್ಕಂಥ ಸಭೆಗಳು ಅಂತ ಕೂಡ ಕರಿತೀವಿ ನಾವು. ಎಷ್ಟಾಗಿವೆ ಸರ ಅಂತ ಬಂದಾಗ 1986ರಲ್ಲಿ ನಂಬರ್ 1 ಇಂಥವು ಟೋಟಲ್ ಇಂಡಿಯಾದಾಗ 3 ಆಗ್ಯಾವ. 86ರಲ್ಲಿ ಎಲ್ಲಿ ನಡೀತು ಸರ ಅಂತ ಕೇಳ್ತಾನೆ. ಬೆಂಗಳೂರಿನಲ್ಲಿ 2ನೇ ಸಭೆ. ಇದರ ಅಧ್ಯಕ್ಷತೆ ರಾಜೀವ್ ಗಾಂಧಿ. ಇದರ ಅಧ್ಯಕ್ಷತೆ ರಾಜೀವ್ ಗಾಂಧಿ. ತದನಂತರದಾಗಿ 1995ರ ಕಾಲಘಟ್ಟ ನವದೆಹಲಿ ಒಳಗ 8ನೇ ಸಭೆ ನಡೀತು ಸ್ನೇಹಿತರೆ. ಇದರ ಅಧ್ಯಕ್ಷರ ಆಧುನಿಕ ಭಾರತದ ಚಾಣಕ್ಯ PV ನರಸಿಂಹರಾವ್ ಸರ್. ಅದಾದ ನಂತರ 2007ರಲ್ಲಿ ನವದೆಹಲಿ ಒಳಗ 14ನೇ ಸಭೆ. ಇದರ ಅಧ್ಯಕ್ಷತೆ ಡಾಕ್ಟರ್ ಮನಮೋಹನ್ ಸಿಂಗ್ ರವರ ಅಧ್ಯಕ್ಷತೆ. ಡಾಕ್ಟರ್ ಮನಮೋಹನ್ ಸಿಂಗ್ ರವರು ಇದರ ಅಧ್ಯಕ್ಷರಾಗಿದ್ದರು ನೋಡ್ರಿ. 2007ರಲ್ಲಿ 14ನೇ ಸಭೆಗೆ ಸಂಬಂಧಪಟ್ಟಂತೆ ಡಾಕ್ಟರ್ ಮನಮೋಹನ್ ಸಿಂಗ್ ರವರ ಅಧ್ಯಕ್ಷತೆಯಲ್ಲಿ ನಡೆದಿರ್ತಕ್ಕಂಥದ್ದು ಕೂಡ ಸಭೆ ಅನ್ನುವಂಥದ್ದು. ಹಾಗಾದ್ರೆ ಸರ್, ಇಲ್ಲಿ ವಾರ್ಷಿಕ ಸಭೆಗಳು ಎಲ್ಲಿ ನಡೆದಾವ ಅಂತ ಗೊತ್ತಾಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಏನಪ್ಪ ಅಂದ್ರೆಗಿನ ನಮಗೆ ವಿಚಾರ ಏನು ಗೊತ್ತಿರಬೇಕು ಸರ್ ಅಂದ್ರೆಗಿನ ಎಲ್ಲಿ ನಡೆದಾವ ಅಂತ ಗೊತ್ತಾಗದೇ ಇರತಕ್ಕಂಥ ಸಂದರ್ಭದಲ್ಲಿ ಆ ದೇಶದ ರಾಜಧಾನಿ ಹೆಸರನ್ನುವಂಥದ್ದು ಕೂಡ ಗೊತ್ತಿರಬೇಕು. ಎಕ್ಸಾಮ್ಗಳಲ್ಲಿ ಸಾಕಷ್ಟು ಬಾರಿ ಕೇಳಿಬಿಡುತ್ತಾನೆ ವಾರ್ಷಿಕ ಸಭೆಗಳ ಕುರಿತಾಗಿ. ನೋಡಿ, 86ರಲ್ಲಿ ಬೆಂಗಳೂರಲ್ಲಿ ನಡೀತಾ ಬಂತು ರಾಜೀವ್ ಗಾಂಧಿ ಅವರ ಅಧ್ಯಕ್ಷತೆ. 95ದಲ್ಲಿ ನವದೆಹಲಿಯಲ್ಲಿ ಕೂಡ ನಡೀತಾ ಬಂತು ಸರ್. 2007ರಲ್ಲಿ ನವದೆಹಲಿಯಲ್ಲಿ ಕೂಡ ಆಗ್ತಾ ಬಂತು. ಭಾರತದ ಅಧ್ಯಕ್ಷತೆಯಲ್ಲಿ ಟೋಟಲ್ 3 ಸಭೆ ಆದವು. ಎಸ್, ಹಾಗಾದ್ರೆ 2016ರಲ್ಲಿ 19ನೇ ಸಭೆ ಭಾರತದ ಅಧ್ಯಕ್ಷತೆ. 19ನೇ ಸಭೆ ಪಾಕಿಸ್ತಾನದ ಕ್ಯಾಪಿಟಲ್ ಆಗಿರ್ತಕ್ಕಂಥ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ನಡೆಯಬೇಕಾಗಿದ್ದ ಸಭೆ ರದ್ದುಗೊಂಡು ಬಿಡಿತು. ಯಾಕೆ ರದ್ದಾಯ್ತು ಸರ್, ಇದಕ್ಕೆ ಕಾರಣಗಳೇನಿದ್ದು ಅಂತ ಕೇಳ್ತಾನೆ. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ನಡೆಯಬೇಕಾಗಿರ್ತಕ್ಕಂಥ ಸಭೆ ಭಾರತವು ಭಾಗವಹಿಸದೇ ಇರುವ ಕಾರಣಕ್ಕೆ ರದ್ದುಗೊಂಡಿದೆ ಸ್ನೇಹಿತರೆ. ಭಾರತವು ಭಾಗವಹಿಸದೇ ಇರುವ ಕಾರಣಕ್ಕೆ ಈ ಸಭೆ ರದ್ದುಗೊಂಡಿದೆ ಅನ್ನುವಂಥದ್ದು ಕೂಡ ಗೊತ್ತಿರಬೇಕು. ಹಾಗಾದ್ರೆ ಭಾರತ ಯಾಕೆ ಭಾಗವಹಿಸಿಲ್ಲ ಸರ್? ಭಾರತ ಯಾಕೆ ಭಾಗವಹಿಸಿಲ್ಲ ಅಂದ್ರೆಗಿನ 2016ರಲ್ಲಿ ಭಾರತ ಪಾಕಿಸ್ತಾನ ನಡುವೆ ಸರ್ಜಿಕಲ್ ಸ್ಟ್ರೈಕ್ ನಡೆದಿತ್ತು. ಸರ್ಜಿಕಲ್ ಸ್ಟ್ರೈಕ್ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕಾಕ ಏನು ಮಾಡಿದಂದ್ರೆ ಸಾರ್ಕ್ ಸಂಘಟನೆಗೆ ಒಂದು ಸಂದೇಶ ಕೊಡ್ತಾರ. ಏನಂತ ಸಂದೇಶ ಸಾರ್ತಾ ಬಂದ್ರೆ ಸರ್ ಅಂದ್ರಿಗಿನ ಈ ಒಂದು ಸಭೆಯಲ್ಲಿ ಭಾರತ ದೇಶ ಭಾಗವಹಿಸಕ್ಕೆ ಆಗಂಗಿಲ್ಲ ಅನ್ನುವಂಥ ಒಂದು ಸಂದೇಶ ಕೊಟ್ಟರು. ಈ ಸಾರಿ ಭಾಗವಹಿಸಕ್ಕೆ ಆಗಂಗಿಲ್ಲ ಅನ್ನುವಂಥ ಸಂದೇಶ ಕೊಟ್ಟಾಗ ಆವಾಗ ಏನಾಯ್ತು ಸರ್ ಅಂತ ಬಂದಾಗ ಈ ಸಭೆ ಆಟೋಮೆಟಿಕ್ಕಾಗಿ ರದ್ದಾಗಿಬಿಡಿತು. ಇಲ್ಲಿವರೆಗೆ ಎಷ್ಟು ವಾರ್ಷಿಕ ಸಭೆಗಳು ರದ್ದಾಗಿವೆ ಅಂತ ಪ್ರಶ್ನೆ ಕೇಳ್ತಾನೆ ಸ್ನೇಹಿತರೆ. ಹಾಗಾಗಿ ನಾವೇನಂತ ಬಂದಾಗ ರದ್ದುಗೊಂಡಿರ್ತಕ್ಕಂಥದ್ದು ಒಂದೇ ಒಂದು ಸಭೆ, ಅದುವೇ 19ನೇ ಸಭೆ. ಎಸ್, ಹಾಗಾದ್ರೆ ನೆಕ್ಸ್ಟ್ ಏನು ಸರ ಇಲ್ಲಿ ಇಂಪಾರ್ಟೆಂಟ್ ಸಾರ್ಕದಂತ ನೋಡಿದಾಗ ನೆಕ್ಸ್ಟ್ ಏನು ಇಂಪಾರ್ಟೆಂಟ್ ಅಂದ್ರೆ ಈ ಒಕ್ಕೂಟದಲ್ಲಿ ನಮ್ಮ ದೇಶದವರು ಭಾರತೀಯ ಕಾರ್ಯದರ್ಶಿಗಳು ಬೇಕು. ಭಾರತೀಯ ಕಾರ್ಯದರ್ಶಿಗಳು ಸಾರ್ಕ್ ಒಕ್ಕೂಟಕ್ಕೆ ಸಂಬಂಧಿಸಿದಂತೆ ಭಾರತೀಯ ಕಾರ್ಯದರ್ಶಿಗಳು ಯಾರ್ಯಾರಿದ್ರು? ಭಾರತೀಯ ಕಾರ್ಯದರ್ಶಿಗಳು ಯಾರ್ಯಾರಿದ್ರು ಅಂತ ಬಂದಾಗ ಇಲ್ಲಿ 2 ಜನ ಸದಸ್ಯರನ್ನು ನಾವು ನೋಡ್ತಕ್ಕಂಥದ್ದು. ನಂಬರ್ 1 ಕಿಶೋರ್ ಭಾರ್ಗವ್. ನಂಬರ್ 1 ಕಿಶೋರ್ ಭಾರ್ಗವ್ 1986. ನಂಬರ್ 2 ಶಿಲ್ಕಾಂತ್ ಶರ್ಮಾ. ಶಿಲ್ಕಾಂತ್ ಶರ್ಮಾ 2008ರಲ್ಲಿ ಆಗಿರ್ತಾರೆ ಸ್ನೇಹಿತರೆ. ಇವರು ಫಸ್ಟ್ 1 ಆಗಿದ್ದು ಕಿಶೋರ್ ಭಾರ್ಗವ್ 86 ದಶಕದಲ್ಲಿ.
2008ರಲ್ಲಿ ಆಗಿರ್ತಕ್ಕಂಥವ್ರು ಶಿಲ್ಕಾಂತ್ ಶರ್ಮಾ. ಇವರಿಬ್ಬರು ಸಾರ್ಕ್ನಲ್ಲಿ ಹೋಗಿ ಅಧ್ಯಕ್ಷರಾಗಿರ್ತಕ್ಕಂಥ ಭಾರತೀಯರು. ನೋಡಿ, ಭಾರತೀಯ ಕಾರ್ಯದರ್ಶಿಗಳ ಪಟ್ಟಿ ಕೇಳ್ತಾನೆ. ಇಂಡಿಯನ್ಸ್ ಅನ್ನುವಂಥದ್ದು ಇಂಪಾರ್ಟೆಂಟ್, ಭಾರತೀಯ ಕಾರ್ಯದರ್ಶಿಗಳು. ಹಾಗಾದರೆ ಈ ಸಾರ್ಕಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ರೀಜನಲ್ ಕ್ವಾರ್ಟರ್ಸ್ ಅಂತ ಕೇಳ್ತೀವಿ. ಅಂದ್ರೆ ಪ್ರಾದೇಶಿಕ ಕಚೇರಿಗಳ ಪಟ್ಟಿ ಅನ್ನುವಂಥದ್ದು ಇಂಪಾರ್ಟೆಂಟ್, ಹೌದಾ? ರೀಜನಲ್ ಕ್ವಾರ್ಟರ್ಸ್ ಅನ್ನುವಂಥದ್ದು ಪ್ರಾದೇಶಿಕ ಕಚೇರಿಗಳು ಅಂತ ಕೂಡ ಕೇಳಬೇಕು ನಮಗೆ. ಪ್ರಾದೇಶಿಕ ಕಚೇರಿಗಳು ಎಲ್ಲೆಲ್ಲಿ ಬರ್ತಾವೆ ಸರ ಅಂತ ಕೇಳ್ತಾನೆ. ಸ್ವಲ್ಪ ಅಬ್ಸರ್ವೇಷನ್ ಮಾಡಬೇಕು ತಾವುಗಳು. ಪ್ರಾದೇಶಿಕ ಕಚೇರಿಗಳು, ರೀಜನಲ್ ಕ್ವಾರ್ಟರ್ಸ್ ನೋಡ್ತಾ ಬರೋಣ ಸ್ನೇಹಿತರೆ, 1 by 1. 1 by 1 ನೋಡ್ತಾ ಬರೋಣ. ಕೃಷಿ ಮತ್ತು ಹವಾಮಾನ ಕೇಂದ್ರ. ಕೃಷಿ ಮತ್ತು ಹವಾಮಾನ ಕೇಂದ್ರ ಬಾಂಗ್ಲಾದ ಢಾಕಾ. ಕೃಷಿ ಮತ್ತು ಹವಾಮಾನ ಕೇಂದ್ರ ಬಾಂಗ್ಲಾದ ರಾಜಧಾನಿ ಆಗಿರ್ತಕ್ಕಂಥ ಢಾಕಾ ನಗರ. ಎಸ್. ಹಾಗಾದರೆ ಅರಣ್ಯ ಮತ್ತು ಅಭಿವೃದ್ಧಿ ಕೇಂದ್ರ. ಅರಣ್ಯ ಮತ್ತು ಅಭಿವೃದ್ಧಿ ಕೇಂದ್ರ ಭೂತಾನ್ದಲ್ಲಿ ಬರತಕ್ಕಂಥ ಥಿಂಪು ನಗರ. ಭೂತಾನ್ ಯಾವ ದೇಶದ ರಾಜಧಾನಿ ಅಂದ್ರೆ ಥಿಂಪು ಯಾವ ದೇಶಕ್ಕೆ ಸಂಬಂಧಿಸಿದ ರಾಜಧಾನಿ ಅಂದ್ರೆ ಭೂತಾನ್. ಢಾಕಾ ಸರ ಬಾಂಗ್ಲಾ. ಹಾಗಾದರೆ ಪ್ರಕೃತಿ ವಿಕೋಪಕ್ಕೆ ಸಂಬಂಧಿಸಿದಂತೆ ನಾವು ನವದೆಹಲಿ ಅಂತ ಕರಿತೀವಿ ಸ್ನೇಹಿತರೆ. ಪ್ರಕೃತಿ ವಿಕೋಪಕ್ಕೆ ಸಂಬಂಧಿಸಿದಂತೆ ನವದೆಹಲಿ ಒಳಗ. ಹಾಗಾದರೆ ನೆಕ್ಸ್ಟ್ ಶಕ್ತಿ ಕೇಂದ್ರ ಅಂತೇಳಿ ಬರ್ತದೆ. ಶಕ್ತಿ ಕೇಂದ್ರ ಇಸ್ಲಾಮಾಬಾದ್ ಅನ್ನುವಂಥದ್ದು ಶಕ್ತಿ ಕೇಂದ್ರ ಸರ್. ತದನಂತರದಾಗಿ ಮಾಹಿತಿ ಕೇಂದ್ರ, ಇನ್ಫಾರ್ಮೇಷನ್ ಸೆಂಟರ್. ಮಾಹಿತಿ ಕೇಂದ್ರ ನೇಪಾಳದ ಕಠ್ಮಂಡುನಲ್ಲಿ ಕಂಡು ಬರತಕ್ಕಂಥದ್ದು ಮಾಹಿತಿ ಕೇಂದ್ರ. ಸಾರ್ಕ್ ಒಕ್ಕೂಟ. ಹಾಗಾದರೆ ಸಾರ್ಕ್ ಒಕ್ಕೂಟಕ್ಕೆ ಸಂಬಂಧಿಸಿದ ಸಾಂಸ್ಕೃತಿಕ ಕೇಂದ್ರ ಶ್ರೀಲಂಕಾದ ಕೊಲಂಬೋದಲ್ಲಿ. ನೋಡಿ, ಸಾಂಸ್ಕೃತಿಕ ಕೇಂದ್ರ ಶ್ರೀಲಂಕಾ ದೇಶದ ರಾಜಧಾನಿಯ ಅವತ್ತಿನ ರಾಜಧಾನಿ ಆಗಿರ್ತಕ್ಕಂಥ ಕೊಲಂಬೋ, ಇವತ್ತಿನ ರಾಜಧಾನಿ ಆಗಿರ್ತಕ್ಕಂಥ ಜಯವರ್ಧನ ಕೋಟೆ ಅಂತ ಕೂಡ ಕರೀತಾರೆ. ಇದರ ಪ್ರಾದೇಶಿಕ ಕಚೇರಿಗಳು ಒಂದು ಕಡೆ ನಾವು ನೋಟಿಸ್ ಮಾಡಬೇಕು, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ರೀಜನಲ್ ಕ್ವಾರ್ಟರ್ಸ್. ಹಾಗಾದರೆ ಇಷ್ಟೆಲ್ಲ ನೋಡ್ತಾ ಬಂದಾಗ ನಮಗೆ ಕಂಟೆಂಟ್ ಬಹುತೇಕವಾಗಿ ನೋಡ್ರಿ. ಇಲ್ಲಿ ಭಾರತ ಒಂದು ಸಂಸ್ಥಾಪಕ ದೇಶ ಗೊತ್ತಾಯಿತು. ವಾರ್ಷಿಕ ಸಭೆಗಳು ನೋಡ್ತಾ ಬಂದಿವಿ, ಭಾರತೀಯ ಕಾರ್ಯದರ್ಶಿಗಳು ನೋಡ್ತಾ ಬಂದಿವಿ, ಪ್ಲಸ್ ಪ್ರಾದೇಶಿಕ ಕಚೇರಿಗಳು ನೋಡ್ತಾ ಬಂದಿವಿ. ಇನ್ನಿದ್ರಾಗ ಸದಸ್ಯ ರಾಷ್ಟ್ರಗಳೊಂದು ನೋಟಿಸ್ ಮಾಡೋಣ. ಇದ್ರಾಗಿರ್ತಕ್ಕಂಥ ಸದಸ್ಯ ರಾಷ್ಟ್ರಗಳನ್ನು ನಾವು ನೋಡೋದಾಗಿತ್ತಂದ್ರಿಗಿನ ಸದಸ್ಯ ರಾಷ್ಟ್ರಗಳನ್ನು ಯಾವ ರೀತಿಯಾಗಿ ನೆನಪಿಡಕ್ಕೆ ಒಂದು ಟ್ರಿಕ್ಸ್ ಮಾಡಣ್ರಿ. ಎಸ್, ಹೆಂಗ ಸರ ಟ್ರಿಕ್ಸ್ ಅಂದ್ರಿಗಿನ ಇಲ್ಲಿ ಅಬ್ಸರ್ವ್ ಮಾಡಿ. MBBS ಪೇನ್ ಅಂತ ನೆನಪಿಡ್ರಿ. MBBS ಪೇನ್ ಅನ್ನುವಂಥ ಸೂತ್ರ. MBBS ಪೇನ್ ಅನ್ನುವಂಥ ಸೂತ್ರ ಇಲ್ಲಿ ವಿಶೇಷವಾಗಿ 8 ದೇಶಗಳು ಕವರ್ ಆಗ್ಬೇಕು ನಮಗೆ. MBBS ಪೇನ್ ಅನ್ನುವಂಥದ್ದು ಮಾಲ್ಡೀವ್ಸ್ ಅಂತ ಕರಿತಾ ಇದ್ದೀವಿ ಸರ, ಬಾಂಗ್ಲಾ ಅಂತ ಕರಿತಾ ಇದ್ದೀವಿ, ಭೂತಾನ್ ಅಂತೇಳಿ ಕೂಡ ಇಂಪಾರ್ಟೆಂಟ್, ಶ್ರೀಲಂಕಾ ಅನ್ನುವಂಥ ದೇಶ, ಪಾಕಿಸ್ತಾನ ಅನ್ನುವಂಥ ದೇಶ, ಅಫ್ಘಾನಿಸ್ತಾನ ಅನ್ನುವಂಥ ದೇಶ ಸರ, ಇಂಡಿಯಾ ಪ್ಲಸ್ ನೇಪಾಳ. ನೋಡಿ, 8 ದೇಶಗಳ ಪಟ್ಟಿನೇ ಇವತ್ತು ಸಾರ್ಕ್ ಅನ್ನುವಂಥ ಆರ್ಗನೈಜೇಷನ್ ಓದ್ತೀವಿ. 8 ದೇಶಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಲಿಸ್ಟ್, 8 ದೇಶಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇನ್ನಿದ್ರಕ್ಕೊಂದು ಅವಳಿ ಸಹೋದರಿ ಸಂಸ್ಥೆ ಅಂತ ಕೂಡ ಕರೀತಾರ. ಅದು ಯಾವುದು ಸರ ಅಂತ ಕೇಳಿದಾಗ ಬಿಮ್ಸ್ಟೆಕ್. ನೋಡ್ರಿ, ಅವಳಿ ಸಹೋದರಿ ಸಂಸ್ಥೆ ಬಿಮ್ಸ್ಟೆಕ್ ಅಂತ ಕರೀತಾರ. ಹಾಗಾದರೆ ಬಿಹಾರ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟರಲ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ಕೋಆಪರೇಷನ್ ಮಿಕ್ಕಿ ಬಿಡ್ತದೆ ನೋಡ್ರಿ ಇದು.
ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟ್ರಲ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ಕೋಆಪರೇಷನ್ ಹಂಗಂದ್ರೇನು ಗೊತ್ತಾಗಲಿಲ್ಲ ಸರ್. ನಮ್ಮ ಲೆಕ್ಕದಾಗ ನೋಡಮ್ರಿ, ಬಂಗಾಳ ಕೊಲ್ಲಿಗೆ ಸಂಬಂಧಿಸಿದ ಬಹುವಲಯ ತಾಂತ್ರಿಕ ಮತ್ತು ಆರ್ಥಿಕ ಸಹಕಾರ ಅಂತ ಕರಿಬೇಕು. ಬಂಗಾಳ ಕೊಲ್ಲಿಯ ಬಹುವಲಯ ತಾಂತ್ರಿಕ ಮತ್ತು ಆರ್ಥಿಕ ಸಹಕಾರ, ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟ್ರಲ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ಕೋಆಪರೇಷನ್. ಹಾಗಾದರೆ ಇದನ್ನು ನಾವು ಇನ್ನೊಂದು ಏನಂತ ಕರಿತೀವಿ, ಇದಕ್ಕೆ ಮಿನಿ ಸಾರ್ಕ್ ಅಂತ ಕೂಡ ಕರಿತೀವಿ. ಪ್ಲಸ್ ಸಾರ್ಕ್ ಒಕ್ಕೂಟದ ಅವಳಿ ಸಹೋದರಿ ಸಂಸ್ಥೆ, ಸಾರ್ಕ್ ಒಕ್ಕೂಟಕ್ಕೆ ಸಂಬಂಧಿಸಿದ ಅವಳಿ ಸಹೋದರಿ ಸಂಸ್ಥೆ ಅಂತ ಕೂಡ ಕರೀಬಹುದು. ಹೌದಲ್ರಿ, ಸಾರ್ಕ್ ಒಕ್ಕೂಟಕ್ಕೆ ಸಂಬಂಧಿಸಿದ ಅವಳಿ ಸಹೋದರಿ ಸಂಸ್ಥೆ. ಇದು ಯಾವಾಗ ಸ್ಥಾಪನೆ ಆಯಿತು ಅಂತ ಕೇಳ್ತಾನೆ. 1997 ಜೂನ್ 6ನೇ ತಾರೀಕಿಗೆ. ಸ್ಥಾಪನೆಗೆ ಕಾರಣವಾದ ದೇಶ ಥೈಲ್ಯಾಂಡ್ ಅನ್ನುವಂಥ ದೇಶ ಸ್ನೇಹಿತರೆ. ಹಾಗಾದ್ರೆ ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತ ಬಂದಾಗ ಬಾಂಗ್ಲಾದ ರಾಜಧಾನಿ ಢಾಕಾದಲ್ಲಿದೆ. ಇದರ ಸಂಸ್ಥಾಪಕ ದೇಶಗಳು 5 ಇದ್ದು, ಸಂಸ್ಥಾಪಕ ದೇಶಗಳು 4 ಅಂತ ನೋಟಿಸ್ ಮಾಡೋಣ. ಹಾಗಾದರೆ ಪ್ರೆಸೆಂಟ್ ಎಷ್ಟು ದೇಶಗಳದಾವ ಸರ? ಪ್ರಸ್ತುತ ಎಷ್ಟು ದೇಶಗಳು ಗುಂಪಾಗಿದೆ ಅಂತ ಕೇಳ್ತಾನ. ಟೋಟಲಿ 7 ನೇಷನ್ಸ್, 7 ರಾಷ್ಟ್ರಗಳು ಬಿಮ್ಸ್ಟೇಕ್ನಲ್ಲಿ. ಪ್ರಸ್ತುತವಾಗಿರ್ತಕ್ಕಂಥ ದೇಶಗಳು 7 ಇದಾವೆ ಸ್ನೇಹಿತರೆ. 7 ಮೂಲತಃವಾಗಿ 4 ಇದ್ದವು, ಅದನ್ನು ಅವಾಗ ನಾವು ಬಿಸ್ಟೇಕ್ ಅಂತ ಕರಿತಾ ಇದ್ದೀವಿ. 4 ದೇಶಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಬಿಸ್ಟೇಕ್ ಆಗಿತ್ತು. ಈಗ ಪ್ರೆಸೆಂಟ್ ಏನು ಸರ್ ಅಂದ್ರೆ ಬಿಮ್ಸ್ಟೇಕ್. ಹಾಗಾದರೆ ಎಡಿಷ್ನಲ್ ಯಾವ್ಯಾವ ದೇಶ ಬಂದವ ಕೇಳ್ತಾನೆ, ಇಂಪಾರ್ಟೆಂಟ್. 5ನೇ ದೇಶ ಮಯನ್ಮಾರ್. 1997 ಡಿಸೆಂಬರ್ 22 ಜಾಯ್ನ್ ಆಯಿತು. 1997 ಡಿಸೆಂಬರ್ 22. 6 ಮತ್ತು 7ನೇ ದೇಶಗಳು ನೇಪಾಳ ಮತ್ತು ಭೂತಾನ್. 2004ರಲ್ಲಿ. ತದನಂತರದಾಗ ಏನಂತ ಬಂದಾಗ ಇದರಲ್ಲಿ ಎನ್ಯುವಲ್ ಸಮಿಟ್ಸ್ ಅಂತ ಕರಿತೀವಿ, ವಾರ್ಷಿಕ ಸಭೆಗಳು ಸ್ನೇಹಿತರೆ. ವಾರ್ಷಿಕ ಸಭೆಗಳು 2004ರಲ್ಲಿ ಥೈಲ್ಯಾಂಡ್ನ ರಾಜಧಾನಿ ಬ್ಯಾಂಕಾಕ್ ನಗರ. 2008ರಲ್ಲಿ ಇದರ 2ನೇ ಸಭೆ ನವದೆಹಲಿ ಒಳಗಾಗಿದೆ. MS ಅವರ ಅಧ್ಯಕ್ಷತೆ, MS ಧೋನಿ ಅವರಲ್ಲ, ಮನಮೋಹನ್ ಸಿಂಗ್ ಅವರು. ಹೌದಲ್ರಿ, MS ಧೋನಿ ಅವರಲ್ಲ, ಮನಮೋಹನ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಿರ್ತಕ್ಕಂಥದ್ದು. ಸರ ರೀಸೆಂಟಾಗಿ 25ರಲ್ಲಿ 6ನೇ ಸಭೆ ಥೈಲ್ಯಾಂಡ್ ದೇಶದ ರಾಜಧಾನಿ ಬ್ಯಾಂಕಾಕ್ ನಗರದಲ್ಲಿ. ಇನ್ನು ಮುಂದಿನ 2 ವರ್ಷದ ಅವಧಿಗೆ ಅಧ್ಯಕ್ಷ ಸ್ಥಾನವನ್ನು ಬಾಂಗ್ಲಾಕ್ಕೆ ನೀಡಲಾಗಿದೆ. ಮುಂದಿನ 2 ವರ್ಷದ ಅವಧಿಗೆ ಅಧ್ಯಕ್ಷ ಸ್ಥಾನವನ್ನು ಯಾವ ದೇಶಕ್ಕೆ ನೀಡ್ಯಾರ ಸರ ಅಂತ ಕೇಳ್ತಾನೆ. ಬಾಂಗ್ಲಾದೇಶ ಅಂತ ಹೇಳ್ಬೇಕು ನೀವು. ಯಾವ ದೇಶಕ್ಕೆ ನೀಡ್ಯಾರ ಸರ್ ಅಂತ ಬಂದಾಗ ಬಾಂಗ್ಲಾದೇಶ. ಬಟ್ ಇದರಲ್ಲಿ ಭಾರತ ಅಧ್ಯಕ್ಷ ಆಗಿದ್ದು ಒಂದೇ ಒಂದು ಬಾರಿ. ಎಸ್, ಭಾರತ ಅನ್ನುವಂಥ ದೇಶ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದು ಕೇವಲ ಒಂದು ಬಾರಿ ಮಾತ್ರ. ಅದು 2008ರ ದಶಕ, ಮನಮೋಹನ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಿರ್ತಕ್ಕಂಥದ್ದು. ಹಾಗಾದ್ರೆ ಸರ ಇದ್ರದ್ದು ಇನ್ನೊಂದಿಷ್ಟು ಕರೆಂಟ್ ಅಫೇರ್ಸ್ ಏನೇನು ಇಂಪಾರ್ಟೆಂಟ್ ಆಗ್ತಾವ. ಈ ಒಕ್ಕೂಟಕ್ಕೆ ಸಂಬಂಧಿಸಿದಂತೆ ಯುವ ಶೃಂಗಸಭೆ ಅಂತ ನಡೆಸ್ಯಾರ. ಇದು ಇಂಪಾರ್ಟೆಂಟ್ ನೋಡ್ರಿ. ಯುವ ಶೃಂಗಸಭೆ ಅಂತ ನಡೆಸ್ಯಾರ ಸ್ನೇಹಿತರೆ. ಯಾವ ಒಕ್ಕೂಟದ್ದು ಅಂತ ಬಂದಾಗ ಬಿಮ್ಸ್ಟೇಕ್ ಒಕ್ಕೂಟದ್ದು ಯುವ ಶೃಂಗಸಭೆ ಅಂತ ನಡೆಸ್ತಾ ಬಂದರು. ಈ ಯುವ ಶೃಂಗಸಭೆ ಎಲ್ಲಿ ಸರ? ಇತ್ತೀಚೆಗೆ 2025ರೊಳಗ ವಿಶೇಷವಾಗಿ ಎಲ್ಲಿ ಅಂತ ಬಂದಾಗ ಗುಜರಾತಿನ ರಾಜಧಾನಿ ಆಗಿರ್ತಕ್ಕಂಥ ಗಾಂಧಿನಗರದಲ್ಲಿ
ಯುವಜನ ಮತ್ತು ಕ್ರೀಡಾ ಸಚಿವಾಲಯ ಆಯೋಜನೆ ಮಾಡಿ, ಇದು ಕೂಡ ಕೇಳಬಹುದು. ಯಾವ ಸಚಿವಾಲಯದ ಅಡಿಯಲ್ಲಿ ಸರ್ ಅಂತ ಕೇಳ್ತಾನ, ಯುವಜನ ಮತ್ತು ಕ್ರೀಡಾ ಸಚಿವಾಲಯದ ಅಡಿಯಲ್ಲಿ. ಎಸ್. ಇನ್ನು 2025ರಲ್ಲಿ ಸಾಂಸ್ಕೃತಿಕ ಹಬ್ಬ, 2025ರಲ್ಲಿ ಸಾಂಸ್ಕೃತಿಕವಾಗಿರ್ತಕ್ಕಂಥ ಹಬ್ಬ, ಸಾಂಸ್ಕೃತಿಕ ಹಬ್ಬ ಎಲ್ಲಿ ಸರ್ ಅಂತ ಬಂದಾಗ ಭಾರತ ದೇಶದ ಅಧ್ಯಕ್ಷತೆ ನವದೆಹಲಿ ಒಳಗ. ನೋಡ್ರಿ, ಭಾರತ ದೇಶದ ಅಧ್ಯಕ್ಷತೆಯಲ್ಲಿ ನವದೆಹಲಿ ಒಳಗೆ ನಡೆದಿರ್ತಕ್ಕಂಥದ್ದು ಸ್ನೇಹಿತರೆ. ನವದೆಹಲಿ ಒಳಗೆ ನಡೆದಿರ್ತಕ್ಕಂಥದ್ದು ಕೂಡ ತಮಗೆ ವಿಚಾರ ಗೊತ್ತಿರಲಿ, ಹೌದಲ್ರಿ? ನವದೆಹಲಿ ಅನ್ನುವಂಥದ್ದು. ಹಾಗಾದ್ರೆ ಇದ್ರಾಗ ದೇಶಗಳನ್ನ ನೆನಪಿಡಮ್ರಿ. ಈಗ MBBS ಇನ್ ಥೈಲ್ಯಾಂಡ್, MBBS ಇನ್ ಥೈಲ್ಯಾಂಡ್ ಅನ್ನುವಂಥ ಒಂದು ಸೂತ್ರ. MBBS ಇನ್ ಥೈಲ್ಯಾಂಡ್ ಅನ್ನುವಂಥ ಸೂತ್ರ ಏನು ಹೇಳ್ತದ ಸರ? ಎಂ ಅಂದ್ರ ಮಯನ್ಮಾರ, ಬಾಂಗ್ಲಾ, ಭೂತಾನ್, ಶ್ರೀಲಂಕಾ, ಇಂಡಿಯಾ, ನೇಪಾಳ, ಇವರೆಲ್ಲ ಎಲ್ಲಿ ಸೇರ್ಯಾರ ಅಂದ್ರೆ ಥೈಲ್ಯಾಂಡ್ನಾಗ ಸೇರ್ಯಾರ. ನೋಡ್ರಿ, MBBS ಇನ್ ಥೈಲ್ಯಾಂಡ್ ಅನ್ನುವಂಥ ಸೂತ್ರ. ಸಾರ್ಕದೇನಿತ್ತು? MBBS ಪೇನ್ ಅನ್ನುವಂಥ ಸೂತ್ರ. ಸಾರ್ಕದೇನು ಸರ್ ಅಂದ್ರಿಗಿನ MBBS ಪೇನ್ ಅನ್ನುವಂಥ ಸೂತ್ರ, ಹೌದಲ್ರಿ? MBBS ಪೇನ್ ಅನ್ನುವಂಥ ಸೂತ್ರ ಸಾರ್ಕಿಗೆ ಸಂಬಂಧಪಡ್ತದ. 8 ದೇಶಗಳ ಪಟ್ಟಿ: ಮಾಲ್ಡೀವ್ಸ್, ಬಾಂಗ್ಲಾ, ಭೂತಾನ್, ಶ್ರೀಲಂಕಾ, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಇಂಡಿಯಾ ಮತ್ತು ನೇಪಾಳ. ಇದು ನೆನ್ಪಿಡಬೇಕು ಸರ. ಬಾಂಗ್ಲಾ 2 ಕಡೆ ಐತಿ, ಭೂತಾನ್ 2 ಕಡೆ ಐತಿ, ಶ್ರೀಲಂಕಾ 2 ಕಡೆ ಐತಿ, ಇಂಡಿಯಾ 2 ಕಡೆ ಐತಿ, ನೇಪಾಳ. ಹಾಗಾದರೆ ಸಾರ್ಕ್ ಮತ್ತು ಬಿಮ್ಸ್ಟೆಕ್ ಎರಡೂ ಕಡೆ ಕಂಡುಬರುವ ದೇಶಗಳು. ಈ ಲೆಕ್ಕದ ಕ್ವಶನ್ಸ್ ಬರ್ತಾ ಇದ್ದಾವೆ. ಇಲ್ಲಾಂದ್ರೆ ಸಾರ್ಕ್ ಒಕ್ಕೂಟದಲ್ಲಿ ಈ ಕೆಳಗಿನ ಯಾವ ದೇಶ ಇಲ್ಲ ಅಂತ ಪ್ರಶ್ನೆ ಕೇಳ್ತಾ ಇದ್ದಾನ. ಸಾರ್ಕ್ ಒಕ್ಕೂಟದಲ್ಲಿ ಈ ಕೆಳಗಿನ ಯಾವ ದೇಶ ಇಲ್ಲ ಅನ್ನುವಂಥದ್ದು ಪ್ರಶ್ನೆ ಕೇಳ್ತಿದ್ದಾನ. ಮೊದಲು ನಮಗೆ ಇದ್ದಿರ್ತಕ್ಕಂಥ ದೇಶಗಳು ಗೊತ್ತಿರಬೇಕು. ಎಸ್, ಮೊದಲು ಇದ್ದಿರ್ತಕ್ಕಂಥ ದೇಶಗಳು ಇಂಪಾರ್ಟೆಂಟ್ ಆಗ್ತಾ ಬರ್ತಾವೆ ಸ್ನೇಹಿತರೆ. ಹಾಗಾಗಿ ಇಲ್ಲಾರಂಥ ದೇಶಗಳು ನಮಗೆ ನೆಕ್ಸ್ಟ್ ಗೊತ್ತಾಗ್ತಾ ಹೋದ. ಯಾಕಂದ್ರೆ ಸಾಕಷ್ಟು ಬರಿದ್ರಾಗ ಚೀನಾ ಆಪ್ಷನ್ದಾಗ ಕೊಡ್ತದ್ದ. ಯಾವುದಿಲ್ಲ ಅಂತ ಕೊಡ್ತದ ಸಾರ್ಕ್ನ? ಚೀನಾನೇ ಇಲ್ಲ. ಸಮ್ಟೈಮ್ ಮಯನ್ಮಾರ್ ಅಂತ ಕೊಟ್ಟಾನ, ಮಯನ್ಮಾರ ಇಲ್ಲ. ಮಯನ್ಮಾರ್ ಎಲ್ಲಿ ಬರ್ತದೆ ಸರ್ ಅಂದ್ರಿಗಿನ ಬಿಮ್ಸ್ಟೇಕ್ನೊಳಗೆ ಕಂಡು ಬರ್ತದ ಮಯನ್ಮಾರ, ಹೌದಲ್ರಿ? ಮಯನ್ಮಾರ್ ಎಲ್ಲಿ ಅಂದ್ರಿಗಿನ ಬಿಮ್ಸ್ಟೇಕ್ ಒಳಗೆ ಕಂಡು ಬರ್ತಕ್ಕಂಥದ್ದು. ಆ ಲೆಕ್ಕದ ತಮ್ಮಗಳಿಗೆ ವಿಚಾರ ಗೊತ್ತಿರಲಿ. ಎರಡೂ ಕಡೆ ಕಂಪ್ಯಾರಿಸನ್, ಸಾರ್ಕ್ ಮತ್ತು ಬಿಮ್ಸ್ಟೇಕ್ ಎರಡೂ ಕಡೆ ಕಂಡುಬರುವ ದೇಶಗಳು 5: ಬಾಂಗ್ಲಾ, ಭೂತಾನ್, ಶ್ರೀಲಂಕಾ, ಇಂಡಿಯಾ, ನೇಪಾಳ. ಇವು 5 ದೇಶಗಳು ಏನು ಮಾಡ್ತಾವೆ ಅಂದ್ರೆ 2 ಒಕ್ಕೂಟಗಳಲ್ಲಿ ಕಂಡು ಬರ್ತವೆ. ನೋಡಿ, ಇಂಥ ಪಾಯಿಂಟ್ಗಳನ್ನು ನಾವು ನೋಟಿಸ್ ಮಾಡ್ಕೋಬೇಕು. ಎಸ್, ಹಾಗಾದ್ರೆ ನೆಕ್ಸ್ಟ್ ಒನ್ ಹೋಗೋಣ. ನೆಕ್ಸ್ಟ್ ಒನ್ ಏನು ಸರ್ ಅಂತ ಬಂದಾಗ, ನೆಕ್ಸ್ಟ್ ಒನ್ ಸ್ನೇಹಿತರೆ ನ್ಯಾಟೋ ಅನ್ನುವಂಥದ್ದು ನೋಡೋಣ್ರಿ. ನ್ಯಾಟೋದ ಮೇಲೆ PSದಲ್ಲಿ ಸಾಕಷ್ಟು ಬಾರಿ ಕ್ವಶನ್ಸ್ಗಳಾಗಿದ್ದಾವೆ. ನ್ಯಾಟೋ ಅನ್ನುವಂಥ ಒಕ್ಕೂಟ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಜೇಷನ್ ಅಂತ ಕರಿತೀವಿ. ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಜೇಷನ್ ಅಂದ್ರೆ ಉತ್ತರ ಅಟ್ಲಾಂಟಿಕ್ನ ಮಿಲಿಟರಿ ಒಕ್ಕೂಟ. ಎಸ್, ಉತ್ತರ ಅಟ್ಲಾಂಟಿಕ್ನ ಮಿಲಿಟರಿ ಒಕ್ಕೂಟ ಅಂತ ಕರಿತೀವಿ. 1949 ಏಪ್ರಿಲ್ 4ನೇ ತಾರೀಕಿಗೆ ಎಸ್ಟಾಬ್ಲಿಷ್ಡ್. ಹಾಗಾದ್ರೆ ಇದರ ಹೆಡ್ ಕ್ವಾರ್ಟರ್ ಎಲ್ಲಿ ಸರ ಅಂತ ಬಂದಾಗ ಬೆಲ್ಜಿಯಂ ದೇಶದ ರಾಜಧಾನಿ ಬ್ರೂಸೆಲ್ಸ್. ಇದರಾಗ ಸಂಸ್ಥಾಪಕ ದೇಶಗಳು ಎಷ್ಟಿದ್ದು ಅಂತ ಕೇಳ್ತಾನೆ. 12 ದೇಶಗಳು. ಈ 12 ದೇಶಗಳು ಹೋಗಿ ಪ್ರೆಸೆಂಟ್ ಎಷ್ಟಾಗ್ಯಾವಂದ್ರೆ 32 ದೇಶಗಳಾಗ್ಯಾವ. 12 ದೇಶಗಳಿಂದ ಹೋಗಿ ಪ್ರಸ್ತುತವಾಗಿರ್ತಕ್ಕಂಥದ್ದು 32 ದೇಶಗಳು. 31ನೇ ದೇಶ ಯಾವುದು ಅಂತ ಕೇಳ್ತಾನ. ಫಿನ್ಲ್ಯಾಂಡ್ ಅನ್ನುವಂಥ ದೇಶ 31. 32ನೇ ದೇಶ ಯಾವುದು ಸರ್ ಅಂತ ಬಂದಾಗ ಸ್ವೀಡನ್ ಅನ್ನುವಂಥ ದೇಶ. ಲಾಸ್ಟ್ ಟೈಮ್ 545 PSI ಕ್ವಶನ್. ನ್ಯಾಟೋ ಒಕ್ಕೂಟದ 32ನೇ ದೇಶ ಯಾವುದು ಅಂತ ಕೇಳಿದ್ದ.
ನ್ಯಾಟೋ ಒಕ್ಕೂಟದ 32ನೇ ದೇಶ ಯಾವುದು ಅಂತ ಕೇಳಿದ್ದ ಸ್ನೇಹಿತರೆ, ಹೌದಲ್ರಿ? ಅದಕ್ಕಾಗಿ ತಮಗಳಿಗೆ ಗೊತ್ತಿರಬೇಕಾಗಿರ್ತಕ್ಕಂಥ ವಿಚಾರ. ಇನ್ನು ಸ್ವೀಡನ್ ಅಂತ ಗೊತ್ತಾಯ್ತಾ? ಇದು ಯಾವಾಗ ಜಾಯಿನ್ ಆಗಿದೆ ಸರ್ ಅಂತ ಕೇಳ್ತಾನೆ. 2024ರಲ್ಲಿ ಸ್ವೀಡನ್. ಫಿನ್ಲ್ಯಾಂಡ್ 2023ರಲ್ಲಿ. ಇನ್ನು ಈ ಒಕ್ಕೂಟದಲ್ಲಿ ಭಾರತ ಅನ್ನುವಂಥ ದೇಶ ನಮ್ಮದು, ನಾವು ಸದಸ್ಯತ್ವ ಇಲ್ಲ ಅನ್ನುವಂಥದ್ದು. ಭಾರತದ ಸದಸ್ಯತ್ವ ಇಲ್ಲ. ಕ್ಲಿಯರ್. ನ್ಯಾಟೋ ಒಕ್ಕೂಟದಲ್ಲಿ ಭಾರತ ದೇಶ ಇಲ್ಲ ಸ್ನೇಹಿತರೆ. G7ದಲ್ಲಿಲ್ಲ. ಒಂದು ಕಡೆ ಲೀಸ್ಟ್ ಮಾಡ್ಕೋಬೇಕು ನಾವು. ಓಪೆಕ್ ಅನ್ನುವಂಥ ಆರ್ಗನೈಜೇಷನ್ನಲ್ಲಿಲ್ಲ. ಏಷ್ಯನ್ ಅಥವಾ ಆಸಿಯಾನ್ ಒಕ್ಕೂಟದಲ್ಲಿ ಭಾರತ ಇಲ್ಲ. ಹೌದಾ? ಹಾಗಾದ್ರೆ ಇದರಲ್ಲಿ ವೀಕ್ಷಕ ದೇಶಗಳು, ಅಬ್ಸರ್ವೇಷನ್ ಕಂಟ್ರೀಸ್, ವೀಕ್ಷಕ ದೇಶಗಳು 8 ಬರ್ತಾವ. ಅದರಲ್ಲಿ ಉಕ್ರೇನ ಕೂಡ ಒಂದು. ವೀಕ್ಷಕ ದೇಶಗಳು 8 ಬರ್ತಾವ, ಉಕ್ರೇನ ದೇಶ ಕೂಡ ಒಂದು. ಇನ್ನು ಇದರದ್ದು ಎನ್ಯುವಲ್ ಸಮಿಟ್ಸ್ ಇಂಪಾರ್ಟೆಂಟ್ ನಮ್ಮಗಳಿಗೆ. ವಾರ್ಷಿಕ ಸಭೆಗಳು. ವಾರ್ಷಿಕ ಸಭೆಗಳು. ಪ್ರಥಮ ಸಭೆ 1957ರಲ್ಲಿ ಪ್ಯಾರಿಸಲ್ಲಿ ಮೊದಲ ಬಾರಿಗೆ ಸಭೆ. 1957ರಲ್ಲಿ ಪ್ಯಾರಿಸ್ನಲ್ಲಿ ಮೊದಲ ಬಾರಿ ಸಭೆ. 2024ರಲ್ಲಿ ಅಮೇರಿಕ ದೇಶದಲ್ಲಿ ಬರ್ತಕ್ಕಂಥ ಕ್ಯಾಪಿಟಲ್ ವಾಷಿಂಗ್ಟನ್ ನಗರ, USA ಕ್ಯಾಪಿಟಲ್. ಸರ 25ರಲ್ಲಿ ಲಾಸ್ಟ್ ಇಯರ್ ನೆದರ್ಲ್ಯಾಂಡ್ ದೇಶದ ರಾಜಧಾನಿ ಹೇಗ್ ನಗರ. ನೆದರ್ಲ್ಯಾಂಡ್ ದೇಶದ ರಾಜಧಾನಿ ಹೇಗ್ ನಗರ. ಎಸ್. ಹಾಗಾದರೆ 26ರಲ್ಲಿ ಈ ವರ್ಷ ಎಲ್ಲಿ ಆಗುತ್ತಾ ಅಂತ ಕೇಳ್ತಾನೆ. ಟರ್ಕಿ ದೇಶದ ಅಧ್ಯಕ್ಷತೆ. ಸರ 27ರಲ್ಲಿ ಅಲ್ಬೇನಿಯಾ ಅನ್ನುವಂಥ ದೇಶದ ಅಧ್ಯಕ್ಷತೆ. ಯಾವೇನಿಯಾ ಸರ್ ಅಂತ ಬಂದಾಗ ಅಲ್ಬೇನಿಯಾ ದೇಶದ ಅಧ್ಯಕ್ಷತೆ. ನೋಡ್ರಿ, ಅಲ್ಬೇನಿಯಾ ಅನ್ನುವಂಥ ದೇಶದ ಅಧ್ಯಕ್ಷತೆ. ಈ ನ್ಯಾಟೋದ ಪ್ರೆಸೆಂಟ್ ಮುಖ್ಯಸ್ಥರು ಯಾರಂತ ಕೇಳ್ತಾನೆ. ಅವರು ಕೂಡ ಹೊಸದಾಗಿ ಆಯ್ಕೆಯಾಗ್ಯಾರ. ಮಾರ್ಕ್ ರುಟ್ಟೆ ಅಂತೇಳಿ ನೋಟಿಸ್ ಮಾಡೋಣ್ರಿ. ಮಾರ್ಕ್ ರುಟ್ಟೆ ಅವರು ನ್ಯಾಟೋ ಒಕ್ಕೂಟಕ್ಕೆ ಸಂಬಂಧಿಸಿದ ಪ್ರಸ್ತುತ ಕಾರ್ಯದರ್ಶಿಗಳು ಕೂಡ. ಹೌದಲ್ರಿ? ಪ್ರಸ್ತುತ ಕಾರ್ಯದರ್ಶಿಗಳಾಗಿರ್ತಕ್ಕಂಥವ್ರು ಈ ಒಂದು ನ್ಯಾಟೋ ಸಂಸ್ಥೆಯಲ್ಲಿ. ಇನ್ನು ಸರ್ ಇದಕ್ಕೆ ಸ್ವಲ್ಪ ಅಪ್ಲೈಡ್ ರೀತಿಯಾಗಿ ನಾವು ಫಿನ್ಲ್ಯಾಂಡ್ ಅಂತ ಬರುತ್ತಲ್ಲ, ಇದನ್ನು ನಾವು ಪ್ರಪಂಚದಲ್ಲಿ ಸಹಸ್ರ ಸರೋವರಗಳ ನಾಡು ಅಂತ ಕರೀತಾರೆ. ಸಹಸ್ರ ಸರೋವರಗಳ ನಾಡು. ಹಾಗಾದರೆ ಪ್ರಪಂಚದ ಪಂಚ ಸರೋವರಗಳ ನಾಡು, ಪ್ರಪಂಚದ ಪಂಚ ಸರೋವರಗಳ ನಾಡು ಅಮೇರಿಕಾ ಅನ್ನುವಂಥ ದೇಶ. ಅಮೇರಿಕಾ ಅನ್ನುವಂಥ ದೇಶ ಸ್ನೇಹಿತರೆ. ಹಾಗಾದರೆ ಭಾರತದ ಸರೋವರಗಳ ನಾಡು, ಭಾರತದ ಸರೋವರಗಳ ನಾಡು ಯಾವುದು ಅಂತ ಕೇಳ್ತಾನ. ಇವತ್ತು ವಿಶೇಷವಾಗಿ ನಾವು ಏನಂತ ಕರಿಬೇಕು ಸರ್ ಅಂದ್ರಿಗಿನ್ನ ಜಮ್ಮು ಕಾಶ್ಮೀರದಲ್ಲಿ ಬರುವ ಶ್ರೀನಗರ ಅಂತ ಕರಿತೀವಿ. ಭಾರತದ ಸರೋವರಗಳ ನಾಡು ಜಮ್ಮು ಕಾಶ್ಮೀರದ ಶ್ರೀನಗರ. ಭಾರತದ ಸರೋವರಗಳ ನಗರ ರಾಜಸ್ಥಾನದಲ್ಲಿ ಬರ್ತಕ್ಕಂಥ ಉದಯಪುರ್. ನೋಡಿ, ರಾಜಸ್ಥಾನದಲ್ಲಿ ಬರ್ತಕ್ಕಂಥ ಉದಯಪುರವನ್ನು ಸರೋವರಗಳ ನಗರ. ಹಾಗಾದರೆ ಭಾರತದ ಸರೋವರಗಳ ಜಿಲ್ಲೆ, ಸರೋವರಗಳ ಜಿಲ್ಲೆ ಉತ್ತರಾಖಂಡದಲ್ಲಿ ಬರ್ತಕ್ಕಂಥ ನೈನಿತಾಲ್. ಇವು 5 ನೆನಪಿಡ್ಬೇಕು ಸ್ನೇಹಿತರೆ ನಾವು. ಅವಾಗೆಲ್ಲ ಹೆಂಗೆ ಕೇಳುತ್ತಿದ್ದ, ಪ್ರಪಂಚದ ಸಹಸ್ರ ಸರೋವರಗಳ ನಾಡು ಯಾವುದಂತೇಳಿ ಸಿಂಪಲ್ ಸಿಂಗಲ್ ಲೈನ್ಸ್ ಬರ್ತಾ ಇದ್ವು. ಬಟ್ ಈಗೇನಂದ್ರೆ ಈಗಿನ ಪ್ರಪಂಚದ ಸರೋವರಗಳ ಪಟ್ಟಿ ಒಂದು ಕಡೆ ಕೊಟ್ಟು ಒಂದಿಶಿ ಬರೆಯಿರಿ ಅನ್ನುವಂಥದ್ದು ಕೂಡ, ಮ್ಯಾಚ್ ದ ಫಾಲೋವಿಂಗ್ ಅನ್ನುವಂಥದ್ದು ಕೂಡ ಕೇಳ್ತಾ ಇದ್ದಾನೆ. ಅದಕ್ಕಾಗಿ ನಮಗೆ ಡೀಟೇಲ್ ಆಗಿರ್ತಕ್ಕಂಥ ಸೋರ್ಸ್ ಇಂಪಾರ್ಟೆಂಟ್. ಪ್ರಪಂಚದ ಸಹಸ್ರ ಸರೋವರಗಳ ನಾಡು ಅಂತ ಕರಿತೀವಿ. ಹೌದಾ? ಇನ್ನೊಂದು ಏನು ಸರ್ ಅಂದ್ರಿಗಿನ ಇಲ್ಲಿ ಸ್ವಲ್ಪ ಇಲ್ಲಿ ಉತ್ತರ ಅಟ್ಲಾಂಟಿಕ್ನ ಮಿಲಿಟರಿ ಅಂತ ಕರಿತೀವಿ. ಮಿಲಿಟರಿ ಸೂಚ್ಯಾಂಕದ ಬಗ್ಗೆ ನೋಡಬೇಕು ನಾವು. ಮಿಲಿಟರಿ ಸೂಚ್ಯಾಂಕ ಅಂತ ಬರ್ತಾವಲ್ಲ, ಇದರಾಗ ನಂಬರ್ 1 ಏನಂತ ಬಂದಾಗ ಅಮೇರಿಕಾ ದೇಶ, ನಂಬರ್ 2 ಚೀನಾ, ನಂಬರ್ 3 ರಷ್ಯಾ,
ಮಿಲಿಟರಿ ಸೂಚ್ಯಾಂಕದಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ರಿ. ಅಮೇರಿಕಾ, ರಷ್ಯಾ, ಚೀನಾ, ಭಾರತ. ಭಾರತ ಪ್ರಸ್ತುತ 4ನೇ ಸ್ಥಾನದಲ್ಲಿ ಕಂಡು ಬರ್ತಕ್ಕಂಥ ದೇಶ ಸ್ನೇಹಿತರೆ. ಹೌದಲ್ರಿ. ಒಂದು ವೇಳೆ ಆರ್ಥಿಕತೆ ಸೂಚ್ಯಾಂಕದಲ್ಲಿ ಕೂಡ ನಂಬರ್ 4 ಇದೀವಿ ನಾವು. ವರ್ಲ್ಡ್ ಎಕನಾಮಿಕ್ ಇಂಡೆಕ್ಸ್ ಆರ್ಥಿಕತೆ ಸೂಚ್ಯಾಂಕದಲ್ಲಿ ಭಾರತ ಮತ್ತೆ 4ನೇ ಪ್ಲೇಸಿಗೆ ರಾರಾಸ್ತಿದೆ. ಇದರಲ್ಲಿ ಟಾಪ್ 1 ಯಾವುದು ಅಂತ ಕೇಳಿದ್ರೆ ಅಮೇರಿಕನೇ ಇದೆ. ಟಾಪ್ 2 ಯಾವುದು ಸರ್ ಅಂದ್ರೆ ಚೀನಾ ಇದೆ, ಇಲ್ಲಿ ರಷ್ಯಾ ಬರಲ್ಲ. ಟಾಪ್ 3 ಜರ್ಮನಿ ಅನ್ನುವಂಥ ದೇಶ ಇದೆ. ಟಾಪ್ 4 ಭಾರತ ಇದೆ ಸ್ನೇಹಿತರೆ. ಟಾಪ್ 5 ಜಪಾನ್ ಇದೆ. ಜಪಾನ್ ಇಂದಾಕಿ ಭಾರತ ದೇಶ 4ನೇ ಪ್ಲೇಸಿಗೆ ಬಂತು. ಮತ್ತು ಅವರು ನಮ್ಮನಿಂದಾಕಿ ಅವರು 4ನೇ ಪ್ಲೇಸಿಗೆ ಹೋದ್ರು. ಒಳ್ಳೆ ನಾವು ಮತ್ತು ಅವ್ರನ್ನ ಸೈಡ್ ಹಾಕಿ ಅನ್ನೋದ್ರೆ ನೆಕ್ಸ್ಟ್ 4ನೇ ಪ್ಲೇಸಲ್ಲಿ ಉಳಿದೀವಿ. ಪ್ರೆಸೆಂಟ್ ಇವತ್ತಿನ ದಿನದ ಮಾಹಿತಿ. ಆರ್ಥಿಕತೆ ಇಂಡೆಕ್ಸ್ನಲ್ಲಿ ಭಾರತ ಅನ್ನುವಂಥ ದೇಶ 4ನೇ ಪ್ಲೇಸಲ್ಲಿದೆ ಸ್ನೇಹಿತರೆ. ಹೌದಲ್ರಿ, 4ನೇ ಪ್ಲೇಸಲ್ಲಿದೆ ಅನ್ನುವಂಥದ್ದು ಕೂಡ ಗೊತ್ತಿರಲಿ. ಹಾಗಾದ್ರೆ ಇಲ್ಲಿ ನೋಡಿ, ಫಿನ್ಲ್ಯಾಂಡ್ ಅನ್ನುವಂಥ ದೇಶ ಪ್ರಪಂಚದ ಸಹಸ್ರ ಸರೋವರಗಳ ನಾಡು. ಫಿನ್ಲ್ಯಾಂಡ್ ಆಗಾಗ ಪೇಪರಿಗೆ ಬರ್ತದೆ. ಇದು ಯಾಕೆ ಬರ್ತದೆ ಸರ? ಸತತವಾಗಿ ಜಗತ್ತಿನಲ್ಲಿ ಸಂತೋಷ ಸೂಚ್ಯಾಂಕದಲ್ಲಿ 8ನೇ ಪ್ಲೇಸ್ ಒಳಗೈತಿ. ಕಂಟಿನ್ಯೂಸ್ ಸಂತೋಷ ಸೂಚ್ಯಾಂಕ ಏನು ಬಿಡುಗಡೆ ಮಾಡ್ತಾ ಇದ್ದಾರಲ್ಲ, ಸತತವಾಗಿ 8ನೇ ಪ್ಲೇಸ್ನಲ್ಲಿರ್ತಕ್ಕಂಥ ದೇಶ ಇದು ಫಿನ್ಲ್ಯಾಂಡ್. ಸತತವಾಗಿ 8ನೇ ಬಾರಿ ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥ ದೇಶ. ಆದರೆ ವಿಶ್ವ ಸಂತೋಷ ಸೂಚ್ಯಾಂಕದಲ್ಲಿ ಭಾರತ ಎಷ್ಟನೇ ಪ್ಲೇಸಲ್ಲಿದೆ ಸರ್? 118ನೇ ಪ್ಲೇಸ್ ಒಳಗಿದ್ದೀವಿ ನಾವು. ನೋಡಿ, ಭಾರತ ಅನ್ನುವಂಥ ದೇಶ ಸ್ನೇಹಿತರು 118ನೇ ಪ್ಲೇಸ್. ಹಾಗಾದರೆ ಕೊನೆಯ ಸ್ಥಾನ ಯಾವುದು ಸರ ಸಂತೋಷ ಸೂಚ್ಯಾಂಕದಲ್ಲಿ? ಮತ್ತೆ ಇದು ಮಿಲಿಟರಿ ಸೂಚ್ಯಾಂಕ ಅಂತ ಓದಿರಿ. ಸಂತೋಷ ಸೂಚ್ಯಾಂಕದಲ್ಲಿ ಅಫ್ಘಾನಿಸ್ತಾನ ಸ್ನೇಹಿತರೆ. ಅಫ್ಘಾನಿಸ್ತಾನ ಲಾಸ್ಟ್ 147. ಅಫ್ಘಾನಿಸ್ತಾನ 147ನೇ ಪ್ಲೇಸ್ ಒಳಗಿದೆ. ಹೌದಲ್ರಿ, ಸಂತೋಷ ಸೂಚ್ಯಾಂಕದಾಗ ಅಫ್ಘಾನಿಸ್ತಾನ 147ನೇ ಪ್ಲೇಸ್. ಅದು ಗೊತ್ತಿರಬೇಕಾಗಿರ್ತಕ್ಕಂಥ ವಿಚಾರ ತಮ್ಮಗಳಿಗೆ. ಇದ್ರ GK ಓದ್ತಾ ಏನು ಮಾಡ್ಕೋಬೇಕು ನಾವು? ಕರೆಂಟ್ ಅಫೇರ್ಸ್ಗಳನ್ನು ಅಪ್ಡೇಟ್ ಮಾಡ್ಕೋಬೇಕು. ಎಲ್ಲಿವರೆಗೆ ನಮ್ಮ GK ಕರೆಂಟ್ ಅಫೇರ್ಸ್ ಅಪ್ಡೇಟ್ ಇರ್ತದೆ ಅಲ್ಲಿವರೆಗೆ ಸ್ಟ್ಯಾಂಡರ್ಡ್ ಆಗಿರ್ತದೆ. ಯಾವಾಗ ನಾವು ಕರೆಂಟ್ ಅಫೇರ್ಸನ್ನು ಕಲಿಯೋದು ಬಿಡ್ತೀವೋ ಅವಾಗ GK ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತದೆ ರೀ. ಅದಕ್ಕಾಗಿ ಎರಡೂ ವಿಷಯಗಳನ್ನು ನಾವಿಲ್ಲಿ ಮ್ಯಾನೇಜ್ ಮಾಡಬೇಕು. ನೋಡಿ, ನೀಟಾಗಿ ಸಾರ್ಕ್ ಬಗ್ಗೆ, ಒಕ್ಕೂಟದ ಬಗ್ಗೆ ರಚನೆ ಮಾಡ್ತಾ ಬಂದಿವಿ ಈ ಒಂದು ತರಗತಿಯಲ್ಲಿ. ಸರ್ ಅದ್ರ ಜೊತೆಗೆ ಏನಂತ ಬಂದಾಗ ಅದರ ಎನ್ಯುವಲ್ ಸಮಿಟ್ಸ್ಗಳು ನೋಡಿದ್ವಿ, ಭಾರತೀಯ ಕಾರ್ಯದರ್ಶಿಗಳು ನೋಡ್ತಾ ಬಂದಿವಿ. ಸರ ಬಿಮ್ಸ್ಟೇಕಿಗೆ ಸಂಬಂಧಪಟ್ಟಂತೆ ವಿಚಾರಗಳು ನೋಡಿದ್ವಿ. ಅದರ ಅವಳಿ ಸಹೋದರಿ ಸಂಸ್ಥೆ, ಎರಡೂ ಕಡೆ ಕಂಡುಬರುವ ದೇಶಗಳು ನೋಡಿದ್ವಿ. ಎರಡೂ ಕಡೆ ಕಂಡು ಬರ್ತಕ್ಕಂಥ ದೇಶಗಳು ಅನ್ನುವಂಥದ್ದು ಕೂಡ ಒಂದು ಪಟ್ಟಿ. ಸಮಾವೇಶಗಳು ನೋಡಿದ್ವಿ, ಒಂದಿಷ್ಟು ಉಪನಾಮಗಳು ನೋಡಿದ್ವಿ. ಪ್ರೆಸೆಂಟ್ ಎಕನಾಮಿಗೆ ಸಂಬಂಧಪಟ್ಟಂಥ ಇಂಡೆಕ್ಸ್ 2025-26 2025-26ಕ್ಕೆ ಸಂಬಂಧಪಟ್ಟಂತೆ ಸ್ನೇಹಿತರೆ. ಹೌದಲ್ರಿ, ಸಾಕಷ್ಟು ರೀತಿಯಾಗಿ ನೋಡ್ತಾ ಬಂದೀವಿ. ಅನೇಕ ತರಗತಿಗಳಲ್ಲಿ ನೋಡಿ, ಪ್ರಶಸ್ತಿಗಳಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ಸೆಷನ್ ಅನೇಕ ರೀತಿಯಾಗಿರ್ತಕ್ಕಂಥ ವಿಚಾರಗಳನ್ನು ನಾವು ಚರ್ಚೆ ಮಾಡ್ಕೋತಾ ಬಂದೀವಿ. ಬಹುತೇಕವಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ GK ಮತ್ತು ಕರೆಂಟ್ ಅಫೇರ್ಸಲ್ಲಿ ಮತ್ತು ಮುಂದಿನ ಸೆಷನ್ನಲ್ಲಿ ಏನಂತ ಬಂದಾಗ ಇನ್ನೊಂದಿಷ್ಟು ಕರೆಂಟ್ ಅಫೇರ್ಸ್ಗಳ ಜೊತೆ GK ಮಾತಾಡೋಣ್ರಿ. 2025 ಕಂಪ್ಲೀಟ್ ಆಗಿರ್ತಕ್ಕಂಥ ಪ್ರಚಲಿತ ಘಟನೆಗಳನ್ನು ಕವರ್ ಮಾಡಂಬ್ರಿ. 2025 ಕಂಪ್ಲೀಟ್ ಆಗಿರ್ತಕ್ಕಂಥ ಪ್ರಚಲಿತ ಘಟನೆಗಳ ಸರಣಿ. ಹೌದಲ್ರಿ, ಪ್ರಚಲಿತ ಘಟನೆಗಳ ಸರಣಿಯನ್ನು ನಾವು ತುಂಬ ಸುದೀರ್ಘವಾಗಿ ಚರ್ಚೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿತೀನಂತ ತಮ್ಮಗಳ ಜೊತೆ. ಇವೆಲ್ಲ ನೀಟಾಗಿ ಏನಂತ ಕೇಳೋದ ನೋಟ್ಸ್ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಆಗಲಿ. ಇಲ್ಲಿವರೆಗೆ ತರಗತಿಯನ್ನು ವೀಕ್ಷಿಸಿರ್ತಕ್ಕಂಥ ಸಮಸ್ತ ಕರ್ನಾಟಕದ ಸ್ಪರ್ಧಾರ್ಥಿಗಳಿಗೆ ತುಂಬ ಹೃದಯ ಧನ್ಯವಾದಗಳು. ಮತ್ತೊಮ್ಮೆ ವಿಶೇಷವಾಗಿರ್ತಕ್ಕಂಥ ತರಗತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತಕ್ಕಂಥ ಪ್ರಯತ್ನ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು.